ಹಿಡಕಲ್ ಜಲಾಶಯದಿಂದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಲಿಫ್ಟ್ ವಿಚಾರ ಇದು ಸತೀಶ್ ಜಾರಕಿಹೊಳಿ ಸ್ಟಾಪ್ ಮಾಡಿದಂತಹ ಕಾಮಗಾರಿಗೆ ಡಿಸಿಎಂ ಈಗ ಅಸ್ತು ಹೊಂದಿದ್ದಾರೆ. ಡಿಸಿಎಂ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಮತ್ತೊಂದು ಹಂತದ ಸಂಘರ್ಷ ಈಗ ಏರ್ಪಡ್ತಾ ಇದೆ. 110 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆಗೆ 350 ಕೋಟಿ ವೆಚ್ಚದ ಯೋಜನೆ ಇದಾಗಿದೆ. ಜನಾಕ್ರೋಶ ವ್ಯಕ್ತವಾಗುವಂತಹ ಭೀತಿಯ ಹಿನ್ನೆಲೆಯಲ್ಲಿ ಕಾಮಗಾರಿ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಹಿಡಕಲ್ ಜಲಾಶಯದಿಂದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಲಿಫ್ಟ್ ವಿಚಾರಕ್ಕೆ ಈಗಾಗಲೇ ಇಬ್ಬರು ನಾಯಕರ ನಡುವೆ ಅಂದರೆ ಸ್ವಪಕ್ಷದ ನಾಯಕರ ನಡುವೆ ಈಗಾಗಲೇ ಅದು ವಾರ್ಗೂ ಕೂಡ ಬಂದಿಳಿಯುವಂತಹ ಹಂತಕ್ಕೂ ಕೂಡ ಈಗಾಗಲೇ ಬಂದಿದೆ. ಸ್ವಲ್ಪ ಸೈಲೆಂಟ್ ಆಗಿ ವಾರ್ಗೆ ಹಿಂದೆ ಕೂಡ ಅದು ಸ್ಟಾಪ್ ಆಗಿತ್ತು. ಬಟ್ ಈಗ ನೆಕ್ಸ್ಟ್ ಹಂತವನ್ನು ತಲುಪುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಸ್ಟಾಪ್ ಮಾಡಿಸಿದ್ರು ಆ ಒಂದು ಕಾಮಗಾರಿಯನ್ನ. ಡಿಕೆಶಿ ಅವರು ಏನು ಆರಂಭ ಮಾಡಬೇಕು ಅಂತ ಇದ್ರು ಅದನ್ನ ಸ್ಟಾಪ್ ಮಾಡಿಸಿದ್ರು. ಬೇಡ, ತೊಂದರೆ ಆಗುತ್ತೆ. ಇನ್ನು ಡಿಸಿಎಂ ಡಿಕೆಶಿ ಮತ್ತು ಸತೀಶ್ ಮಧ್ಯೆ ಮತ್ತೊಂದು ಹಂತದ ಸಂಘರ್ಷ ಈಗಾಗಲೇ ಏರ್ಪಟ್ಟಿದೆ. ಆ ಸಲುವಾಗಿ ಈಗಾಗಲೇ ಸಿಎಂ ಅವರನ್ನ ಭೇಟಿ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಅಂದುಕೊಂಡಿದ್ದಾರೆ. ಏನಾಗ್ತಾ ಇದೆ ಪ್ರಾಬ್ಲಮ್ಸ್ ಬಗ್ಗೆ ತಿಳಿಸಬೇಕು ಅಂತ. ಜೊತೆಗೆ ಡಿಕೆಶಿ ಅವರು ಮಧ್ಯ ಎಂಟ್ರಿ ಕೊಟ್ಟಿದ್ದಾರೆ. ಒಳಗೊಳಗೆ ಕಾಮಗಾರಿಯನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಸಲುವಾಗಿ 110 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆಗೆ ಈಗಾಗಲೇ 350 ಕೋಟಿ ವೆಚ್ಚದ ಯೋಜನೆ ಇದಾಗಿದೆ. ಜನಾಕ್ರೋಶ ವ್ಯಕ್ತವಾಗುವಂತಹ ಭೀತಿ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಡಿಕೆಶಿ ಅವರು ಮಾಡ್ತಾ ಇದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ನಮ್ಮ ಭಾಗದಲ್ಲಿ ಏನೊಂದು ನೀರಿನ ಕೊರತೆ, ಕುಡಿಯುವ ನೀರಿನ ಹಾಹಾಕಾರ ಇದ್ದಾಗ ನಾವು ಎಲ್ಲಿಂದ ನೀರು ತರಬೇಕು ಅನ್ನುವಂಥ ಪ್ರಶ್ನೆ ಇದೆ. ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಅವ್ರದ್ದೆಲ್ಲರೂ ಒಂದೇ ಒಂದು ಪ್ರಶ್ನೆ ಅಂದರೆ, ಇವತ್ತು ನಮಗೆ ನೀರಿನ ತೊಂದರೆ ಇದೆ, ಇಲ್ಲಿ ನೀರಿನ ತೊಂದರೆ ಇದ್ದಾಗ ಬೇರೆ ಜಿಲ್ಲೆಗಳಿಗೆ ನೀರನ್ನು ಕಳಿಸಬಾರ್ದು ಅನ್ನುವಂಥದ್ದು ಒಂದು ಈಗಾಗಲೇ ಹೋರಾಟ ನಡೀತಾ ಇದೆ. ಅದಕ್ಕೆ ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದೇನೆ. ಹೀಗಾಗಿ ಇದ್ರ ಬಗ್ಗೆ ನಿರ್ಧಾರ ಮಾಡುವಂಥವ್ರು ಯಾರು? ಜಿಲ್ಲಾ ಉಸ್ತುವಾರಿ ಮಂತ್ರಿ, ನೀರಾವರಿ ಇಲಾಖೆ ಮಂತ್ರಿಗಳು. ಇದ್ರ ಬಗ್ಗೆ ತಗೋಬೇಕಲ್ಲ ಕೈಗಾರಿಕಾ ಇಲಾಖೆ. 3 ಡಿಪಾರ್ಟ್ಮೆಂಟ್ ಕೊಡ್ತಾವೆ, ಕೈಗಾರಿಕಾ ಇಲಾಖೆ ಮತ್ತು ನೀರಾವರಿ ಇಲಾಖೆ. ಅದರ ಜೊತೆಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ನೇತೃತ್ವದಲ್ಲಿರುವಂಥದ್ದು. ಇವೆಲ್ಲ ಈಗ ಈ ನೀರಾವರಿ ಇಲಾಖೆ ಮತ್ತು ಕೈಗಾರಿಕಾ ಇಲಾಖೆ ಮಧ್ಯದಲ್ಲಿ ಏನು ಒಡಂಬಡಿಕೆ ಆಗಿದೆ, KIDBಗೆ ಎಷ್ಟು ನೀರು ಕೊಡಬೇಕನ್ನುವಂಥದ್ದು ಡಿಸಿಷನ್ ಆಗಿದೆ ನೀರಾವರಿ ಇಲಾಖೆಯಲ್ಲಿ. ಇದು ಡಿಸ್ಕ್ಲೋಸ್ ಮಾಡಿರಿ ಫಸ್ಟು. ಅಲ್ಲಿ ಅಧಿಕೃತವಾಗಿ ಯಾರು ಹೇಳಿದ್ರು?